वास्तव न्यूज में स्वागत है आपका। मैं हूं सरदार। विजयपुर के महानगर पालिका के कमिश्नर के साथ सभी न्यूज में और सभी पत्रकारों के पास यही कहा गया है कि इनके ऊपर हमला हो गया है। विजयपुर में ये पहली बार एक कमिश्नर पर हमलावर कर चुके हैं। ये सभी बात सभी न्यूज चैनलों में सभी पत्रकारों में आ चुका है। विजयपुर के शहर के कोने कोने पर हर किसी ने ये कहते हैं कि एक अधिकारी पर हमला करना नामुमकिन है। क्यों मुमकिन नहीं हो भी सकता है, ना जाने एक्सीडेंट का तो बात तो इन्होंने कहते हैं हमलावर करा हमला हो चुका है, कहीं नेताओं के नाम लेते हैं। आखिर असली हकीकत ये कब खुलासा हो जाएगा, अब तक किसी को पता नहीं। लोगों का, विजयपुर शहर के लोगों का ये कहना है कि कानों कान बात करते हैं। अगर किसी ने किसी के सामने अगर कुछ बोल दिए तो उन पर शायद तकलीफ हो जाएगी। यानी कि अधिकारियों के पास तो अधिकार रहता है, आम लोगों के पास कुछ भी नहीं रहता है। उन्होंने ये कहते हैं कि एक्सीडेंट, ये गाड़ी और इनकी गाड़ी से टकरा गई तो अनजाने में ये हादसा हो गया है। एक्सीडेंट तो अचानक सा हो जाता है। अब ना जाने इसका रहस्य क्या है और कुछ नहीं है, क्या आगे कुछ चलकर इसका रहस्य आ जाएगा लोगों के सामने, तो ये तो मीडिया ही कर सकती है। अब ह्यूमन राइट्स जस्टिस ह्यूमन राइट्स विजयपुर शहर के जिलाधिकारी को एक मनवी पत्र भी की गई है और साथ ही साथ महानगर पालिका में सभी जो वर्कर्स है वो भी बंद कर चुके हैं, वो भी आंदोलन पर बैठ चुके हैं। तब तक जब तक आरोपी पकड़ ना जाए और उनको सजा मिल ना जाए, तब तक ये आंदोलन चलता ही रहेगा। मीडिया वालों के सामने तो ये तो बात कह चुके, अब सजा मिलना या ना मिलना वो तो अदालत के पर छोड़ा हुआ चीज रहता है। हकीकत इसका क्या है और क्या नहीं है, अब तक तो ऐसा ही कानों कान बातों पर ही ये कमिश्नर के ऊपर हमला चल रहा है, हमला हो गया है, हमला कर दे चुके हैं। मगर ये हमला है या एक्सीडेंट है, ये तो पुलिस तो छानबीन करेगी। एक व्यक्ति तो ना जाने क्या कह दिया है, मतलब अब तक हादसा हो गया है या एक्सीडेंट हो गया है, आरोपियों को अब तक पकड़ा क्यों नहीं, या किसी के इसके पीछे राजकारणियों का हाथ है, क्यों नहीं पकड़ा, यही आरोप XYZ सभी पर ये आरोप क्या है, एक रिपोर्ट। ಹಲ್ಲೆ ಮಾಡಿದ ಅಪರಾಧಿಗಳನ್ನು ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಆವಾಜ್ ದೋ, ಆವಾಜ್ ದೋ। ಎಲ್ಲವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಆವಾಜ್ ಆವಾಜ್ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಆಯುಕ್ತರ ಮೇಲೆ ಹಲ್ಲೆ ಮಾಡಿದಂತ ವ್ಯಕ್ತಿಗಳಿಗೆ ಬಂಧಿಸಬೇಕು, ಬಂಧಿಸಬೇಕು, ಆಯುಕ್ತರ ಮೇಲೆ ಹಲ್ಲೆ ಮಾಡಿದಂತ ವ್ಯಕ್ತಿಗಳಿಗೆ ಬಂಧಿಸಬೇಕು, ಬಂಧಿಸಬೇಕು।
ನಿನ್ನೆ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡಿದ್ವಿ. ಈ ಆರೋಪಿಗಳನ್ನ ಶಿಕ್ಷೆ ಕೊಡಿಸ್ತೀವಿ, ಅವ್ರನ್ನ ಹಿಡಿತೀವಿ ಅಂತ ಹೇಳಿ ಜಿಲ್ಲಾಧಿಕಾರಿಗಳು ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಆದರೆ ಈಗ ಆಲ್ರೆಡಿ ಘಟನೆ ನಡೆದು ಈ ಹೆಚ್ಚು ಕಡಿಮೆ ಒಂದು 42ರಿಂದ 43 ಗಂಟೆಗಳಾದ್ರೂ ನಮಗೆ ಏನು ಅನಿಸ್ತಾ ಇದೆ ಅಂತಂದ್ರೆ ಯಾವುದು ಒತ್ತಡದಿಂದ ಆರೋಪಿಗಳನ್ನ ಅವ್ರು ಹಿಡಿತಾ ಇಲ್ಲ ಅನ್ನೋದೊಂದು ಇದು ಆಗಿದೆ ಸರ್. ಇನ್ನೊಂದು ಏನಾಗೈತೆ ಅಂದ್ರೆ, ಒಂದು ಮಹಾನಗರ ಪಾಲಿಕೆ ನಗರ ಸ್ಥಳೀಯ ಸಂಸ್ಥೆಗಳು ಅಂತಂದ್ರೆ ಒಂದು 18 ಸೇವೆಗಳನ್ನ ಕೊಡ್ತೀವಿ ನಾವು. ಹುಟ್ಟದಾಗಿಂದ ಹಿಡಿದು ಮನುಷ್ಯ ಸಾಯು ಮಠ ಎಲ್ಲ ರೀತಿಯ ಸೇವೆಗಳು, ಅಂದರೆ ನಮ್ಗೆ ಬರ್ತ್ ಸರ್ಟಿಫಿಕೇಟ್ ಕೊಡೋರು ನಾವೇ, ಡೆತ್ ಸರ್ಟಿಫಿಕೇಟ್ ಕೊಡೋರು ನಾವೇ. ಆಮೇಲೆ ದಿನ ಬೆಳಕರೆದ್ರೆ 365 ದಿವಸನೂ ನಾವು ಕೆಲಸ ಮಾಡುವಂಥ ಇಲಾಖೆ. ಈಗ ನಾವು ನಗರದ ಸ್ವಚ್ಛತೆ ಆಮೇಲೆ UGD ಸಮಸ್ಯೆಗಳನ್ನ ನಾವು ಮಾಡಕ್ಕಂತ ಹೇಳಿ ನಮ್ಮ ತಾಂತ್ರಿಕ ಸಿಬ್ಬಂದಿಗಳು ಆಗ್ಬೋದು, ನಮ್ಮ ಅಡ್ಮಿನಿಸ್ಟ್ರೇಷನ್ ಸಿಬ್ಬಂದಿಗಳು ಎಲ್ಲರೂ ಎಷ್ಟೊಂದು ಶ್ರಮ ಪಡ್ತಾರ. ಅಷ್ಟೆಲ್ಲ ಆದ್ಮ್ಯಾಗ ಒಬ್ಬ ಹೈ ಪ್ರೊಫೈಲ್ ಹೈಲಿ ಡೆಕೋರೇಟೆಡ್ ಆಫೀಸರ್, ಈಸ್ ಅ ಕಮಿಷನರ್, ಅವರ ಮೇಲೆ ಹಲ್ಲೆ ನಡೆದಿರುವುದು ಅಂತಂದ್ರೆ ಇನ್ನು ಪೌರ ಕಾರ್ಮಿಕರು, ಇಂಜಿನಿಯರ್ಗಳು ಹಾಗೂ ನಮ್ಮ ವಾರ್ಡ್ನಲ್ಲಿ ಅಡ್ಡಾಡ್ತು ಹೆಲ್ತ್ ಇನ್ಸ್ಪೆಕ್ಟರ್ಗಳು ದಿವಸ ಅವರು ಮಂದಿಯಲ್ಲಿ ಬೆರೆತು ಕೆಲಸ ಮಾಡಬೇಕಾಗ್ತದೆ. ಇದೇ ರೀತಿ ಆತಂತಂದ್ರೆ ಒಂದು ಭಯದ ವಾತಾವರಣ ಸೃಷ್ಟಿಯಾಗಿದೆ ಸರ್. ಆದ್ದರಿಂದ ನಾವು ನಮ್ಮ ಸಂಘದ ವತಿಯಿಂದ ನಾವೇನು ತೀರ್ಮಾನ ತೊಗೊಂಡೇವೆ ಅಂತಂದ್ರೆ, ಈ ಎಲ್ಲ ಏನು ಇವರು ಹಲ್ಲೆಕೋರರು ಇದ್ದಾರೆ ಅವ್ರನ್ನೆಲ್ಲರನ್ನೂ ಬಂಧಿಸಿ ಅವ್ರ ವಿರುದ್ಧ ರೌಡಿ ಶೀಟರ್ ಓಪನ್ ಮಾಡಬೇಕು, ಗೂಂಡಾ ಕಾಯ್ದೆ ಮಾಡಬೇಕು, ಅವ್ರನ್ನ ಮತ್ತೆ ಗಡಿಪಾರು ಮಾಡಬೇಕು. ಈ ರೀತಿ ಮಾಡೋವರೆಗೂ ನಮ್ಮ ಇಲಾಖೆಯಿಂದ ನಾವು ನಮ್ಮ ಕಚೇರಿಯಿಂದ ಸಿಗುವಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಸ್ಥಗಿತಗೊಳಿಸಿ ಅನಿರ್ದಿಷ್ಟಾವಧಿ ನಾವು ಮುಷ್ಕರವನ್ನು ಮಾಡ್ತೇವೆ ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ತಿಳಿಯಲು ಇಷ್ಟಪಡ್ತಾ ಇದ್ದೇನೆ ಸರ್. ಹಾಗೂ ಇದಲ್ಲದೆ ಸರ್, ಈಗ ನಮ್ಮ ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆಗಳ ನೌಕರರ ಸಂಘದಿಂದ ಕೂಡ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಅಮೃತರಾಜ್ ಅವರು ಈಗ ಆಲ್ರೆಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಹಾಗೂ ನಮ್ಮದಲ್ಲದೆ 10 ಮಹಾನಗರ ಪಾಲಿಕೆಗಳು ಕರ್ನಾಟಕದಲ್ಲಿ ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳು ಎಲ್ಲರೂ ನಮ್ಮ ಜೊತೆಗಿದ್ದಾರೆ. ಇದೇ ರೀತಿ ಆತಂತಂದರೆ ಬಿಜಾಪುರ ಮಹಾನಗರ ಪಾಲಿಕೆ ಅಷ್ಟೇ ಅಲ್ಲ, ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳನ್ನು ಬಂದ್ ಮಾಡಿ ನಾವು ಇನ್ನೂ ಉಗ್ರವಾದ ಹೋರಾಟವನ್ನು ಮಾಡಬೇಕಂತ ಈ ಮೂಲಕ ನಾನು ತಿಳಿಸ್ತಾ ಇದ್ದೇನೆ ಸರ್. ವಿನಾಯಕ್ ಕಂಪ್ಲಿ ಅಂತೇಳಿ ಪ್ರಧಾನ ಕಾರ್ಯದರ್ಶಿ ಮಹಾನಗರ ಪಾಲಿಕೆ ನೌಕರ ಸಂಘ ವಿಜಯಪುರ. ಹೇಳುವಂಥ ಸಂದರ್ಭ ಬಂದು ಒದಗಿದೆ. ಮಾನ್ಯ ಆಯುಕ್ತರ ಮೇಲೆ ವಿನಾಕಾರಣ ಹಲ್ಲೆ ಮಾಡಿದ್ದು ಇಂದು ಜಗಜಾಹಿರಾಗಿದೆ. ಈಗಾಗಲೇ ಕೆಲವು ದುಷ್ಕರ್ಮಿಗಳು ಅಲ್ಲೇ ಇಲ್ಲೇ ಅಡ್ಡಾಡುವಂಥ ಪರಿಸ್ಥಿತಿ ಕಂಡ್ರು ಅವ್ರ ಮ್ಯಾಗ ನಿರ್ದಾಕ್ಷಿಣ್ಯ ಕ್ರಮ ಆಗದೇ ಇರುವುದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಎಷ್ಟೇ ರಾಜಕೀಯ ವ್ಯಕ್ತಿ ಅವನು ಹಿಂದಿದ್ರು ನಾವನ್ಕ ಹಿಂದೆ ಸರಿ ಪ್ರಶ್ನೆನ ಬರೆಯಂಗಿಲ್ಲ. ದಯವಿಟ್ಟು ಇನ್ನರೇ ಸರ್ಕಾರ ಆಗಲಿ ಅಥವಾ ಯಾರ ಕುಮ್ಮಕ್ಕು ಕೊಡುವಂಥ ವ್ಯಕ್ತಿಗಳಾಗಲಿ ಅಥವಾ ಸಂಬಂಧಪಟ್ಟ ಒಂದು ಇಲಾಖೆ ಆಗಲಿ ಆ ವ್ಯಕ್ತಿಗಳನ್ನು ಕೂಡಲೇ ಬಂಧಿಸಬೇಕು. आज ह्यूमन राइट जस्टिस एसोसिएशन का टीम डिस्ट्रिक्ट कमिश्नर और कर्नाटक के सीएम बसवराज बोम्मई को एक निवेदन देने आए हैं, जो कि बीते दिनों में कॉरपोरेशन कमिश्नर विजय मक्कड़ की, जो कॉरपोरेशन कमिश्नर है, उनके ऊपर जानलेवा हमला हुआ है. उस हमले की निंदा करते हुए और खंडन करते हुए इस बात का निवेदन हम लोग देने आए कि एक सरकारी ऑफिसर हो या आम आदमी हो, सभी सुरक्षित रहने चाहिए. ऐसे हम लोग जो भी हमला किया है कॉरपोरेशन कमिश्नर पर, उनसे कानूनी बड़ी कार्रवाई होनी चाहिए और जो भी दोषी पाए गए हैं उनके ऊपर कड़ी से कड़ी कार्रवाई हो, ये एक निवेदन. तो कानूनी प्रक्रिया इसमें फास्ट होके ऐसे हमले को और नागरिकों को या सरकारी ऑफिसर को सुरक्षितता महसूस होने के लिए हम लोग वही एक निवेदन डीसी ऑफिस को देने आए हैं. बस यही चाहते हैं कि जो भी इसमें कल्प्रिट्स हैं, मिसक्रेंट्स हैं, क्रिमिनल्स हैं, उनको सख्त से सख्त सज़ा दी जाए और आने वाले दिनों में इनकी सुरक्षा का भी इंतज़ाम किया जाए. मैं नेशनल ह्यूमन राइट जस्टिस एसोसिएशन से नेशनल कोऑर्डिनेटर मुन्ना बख्शी, बीजापुर. थैंक यू.
19ನೇ ತಾರೀಕಿನ ದಿವಸ ಮಹಾನಗರ ಪಾಲಿಕೆ ಆಯುಕ್ತರ ಮೇಲೆ ನಡೆದಂಥ ಈ ಹಲ್ಲೆಯನ್ನು ಕರ್ನಾಟಕ ರಾಜ್ಯ ಹ್ಯೂಮನ್ ರೈಟ್ಸ್ ಜಸ್ಟಿಸ್ ಅಸೋಸಿಯೇಷನ್ ರಾಜ್ಯ ಪದಾಧಿಕಾರಿಗಳು ಹಾಗೂ ಜಿಲ್ಲಾ ಪದಾಧಿಕಾರಿಗಳು ನಾವು ಖಂಡಿಸ್ತೇವೆ. ಯಾಕಂದರೆ ಇಂಥ ಅಧಿಕಾರಿಗಳ ಮೇಲೆ ಹಾಡಾಗಲಿ ಈ ನಮೂನೆ ಹಲ್ಲೆ ಮಾಡ್ಲಕ್ಕಿದ್ದಾರಪ್ಪ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ಜನಸಾಮಾನ್ಯರ ಗತಿ ಏನನ್ನೋದು ಎಲ್ಲರಿಗೂ ಭಯಭೀತರಾಗಿದ್ದೆವು. ಅದಕ್ಕಾಗಿ ಇಲ್ಲಿ ಬಿಜಾಪುರದಲ್ಲಿ ಆಡಳಿತ ನಡೆಸ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ ಮಾನ್ಯ SP ಅವರು ಅವರಿಗೆ ಒಂದು ಭದ್ರತಾ ವ್ಯವಸ್ಥೆಯನ್ನು ಒದಗಿಸಿಕೊಡ್ಬೇಕಂತ ನಾವು ಹ್ಯೂಮನ್ ರೈಟ್ಸ್ ವತಿಯಿಂದ ಅವರಲ್ಲಿ ಕೇಳಿಕೊಂಡು ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಕರ್ನಾಟಕ ರಾಜ್ಯ ಹ್ಯೂಮನ್ ರೈಟ್ಸ್ ಜಸ್ಟಿಸ್ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿ ಅಶೋಕ್ ಬಂಡ್ರಗಲ್, ವಿಜಯಪುರ. ಇಂಥ ಮುಂದೆ ಯಾವುದೋ ಇಂಥ ವಿಷಯ ಆಗಬಾರ್ದು, ಇಂಥ ಯಾವುದೋ ಹಲ್ಲೆಗಳು ಆಗಬಾರ್ದು. ಯಾಕಂದ್ರೆ ಒಬ್ಬ ಅಧಿಕಾರಿಗಳು ಬೇರೆ ಊರಿಂದ ಬಂದಿರ್ತಾರೆ, ಅವರಿಗೊಂದು ರಕ್ಷಣೆ ಇಲ್ಲ ಅಂದ್ರೆ ಇಂಥ ಕೆಲಸದಲ್ಲಿ ಕೆಲಸ ಮಾಡಲಿಕ್ಕೆ ವಿಜಯಪುರದಲ್ಲಿ ಯಾರೂ ಬರಲ್ಲ. ಅದರಿಂದ ನಿನ್ನೆ ನೌಕರರ ಸಂಘದಿಂದ ನಮ್ಮ ಸಾಹೇಬರಿಗೆ ಬೆಂಬಲ ವ್ಯಕ್ತಪಡಿಸ್ಯಾರ. ಅದೇ ರೀತಿ ಇವತ್ತು ನಾವು ಮಹಾನಗರ ಪಾಲಿಕೆ ಗುತ್ತಿಗೆದಾರರ ಸಂಘದಿಂದ ನೌಕರದಾರರ ಪ್ರತಿಭಟನೆಗೂ ಹಾಗೂ ಹಲ್ಲೆ ಮಾಡಿದವರ ಮೇಲೆ ಪ್ರತಿಭಟನೆಗೆ ಬೆಂಬಲ ಕೊಟ್ಟು ಹಲ್ಲೆ ಯಾರು ಮಾಡ್ಯಾರ ಅವ್ರನ್ನ ಕೂಡಲೇ ಬಂಧಿಸಬೇಕು. ನಿನ್ನೆ ಇದೇ ರೀತಿ SP ಸಾಹೇಬರು ನೀನು ಹೇಳಿದ್ದಾರೆ, ಒಬ್ಬರಿಗೆ ಆಲ್ರೆಡಿ ಬಂಧಿಸಿದ್ದೀವಿ, ಇನ್ನೊಂದು 3 ಜನ ಬಂಧಿಸ್ಬೇಕಂತ ಹೇಳಿದ್ದಾರೆ. ಆದರೆ ಕೂಡಲೇ ಅವ್ರಿಗೆ ಬಂಧಿಸಬೇಕು. ಯಾರೇ ಒಬ್ಬರು ಪ್ರಭಾವಿ MLA ಅವ್ರ ವ್ಯಕ್ತಿ ಹೆಸರುಗಳು ತೊಗೊಂಡು ನಾ ಅವ್ರ ಮನೆಗೆ ಹೋಗ್ತೀನಿ, ಹಿಂಗೆ ಮಾಡ್ತೀನಿ ಹ್ಯಾಂಗೆ ಮಾಡ್ತೀನಿ ಅಂತೇಳಿ ಒಂದು ನಮ್ಮ ಆಯುಕ್ತರಿಗೆ ಧಮಕಿ ಹಾಕಿದ್ದಾರೆ. ಅಂಥವ್ರಿಗೆ ಬಿಡಬಾರ್ದು, ಅವ್ರನ್ನ ಕೂಡಲೇ ಬಂಧಿಸ್ಬೇಕಂತ ಹೇಳಿ ನಮ್ಮ ಗುತ್ತಿಗೆದಾರರ ಸಂಘದ ವತಿಯಿಂದ ನಾವು ಸಾಹೇಬರಿಗೆ ಮನವಿ ಕೊಡ್ತೀವಿ. ಹಾಗೂ ಇದು ರಾಜ್ಯ ಸರ್ಕಾರ ತಿಳಿಸ್ಬೇಕಂತೇಳಿ ವಿನಂತಿ ಮಾಡ್ತೀವಿ. ನಾವು ವಿಜಯಪುರ ಮಹಾನಗರ ಪಾಲಿಕೆಯ ಗುತ್ತಿಗೆದಾರರ ಸಂಘದ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ತಿಳಿಸೋದೇನೆಂದರೆ, ಮೊನ್ನೆ ದಿವಸ ನಮ್ಮ ಮಹಾನಗರ ಪಾಲಿಕೆ ಆಯುಕ್ತರಾದಂಥ ಮಾನ್ಯ ಶ್ರೀ ವಿಜಯ್ ಸರ್ ಮಕ್ಕಳಿಗೆ ಅವರ ಮೇಲೆ ಒಂದು 4-5 ಮಂದಿ ಗುಂಡಾಗಳು ಹಲ್ಲೆ ಮಾಡಿದ್ದಾರೆ. ಅದು ಎದಕ್ಕಪ್ಪ ಅಂದ್ರೆ ವೀಕ್ಷಣೆ, ಅವರು ಕಾಮಗಾರಿ ವೀಕ್ಷಣೆ ಹೋಗೋ ಸಮಯದಲ್ಲಿ ಅವ್ರು ತಂದು ಗಾಡಿ ಹಾಸಿದಂದ್ರೆ ಯಾಕೆ ಹಾಸಿರ ಅಂತ ಕೇಳಿದ್ದಕ್ಕೆ ಮಾರಣಾಂತಿಕ ಹಲ್ಲೆ, ಜೀವ ಹೊಡೆಯುವಂಥ ಹಲ್ಲೆ ಅವ್ರು ಮಾಡಿದ್ದಾರೆ. ಆಮೇಲೆ ಮತ್ತೆ ಅಲ್ಲಿ ಮಂದಿ ಬಿಡಿಸಿದ್ರು ಸಹ ಕೇಳಿಲ್ಲ. ಒಬ್ಬ ಪೊಲೀಸ್ ಸಿಬ್ಬಂದಿ ಬಂದು ಹೇಳಿದ್ರು ಸಹ ಇವರು ಕಮಿಷನರ್ ಅದ ಅಂತ ಹೇಳಿದ್ರು ಅವರಿಗೆ ಮಾನ್ಯತೆ ಕೊಡದೇನೆ ಆ ಪೊಲೀಸರ ಮೇಲೂ ಹಲ್ಲೆ ಮಾಡೋಕ್ಕೆ ಹೋಗಿದ್ದಾರೆ. ಅಂಥವ್ರನ್ನ ಯಾವ ರೀತಿಯಿಂದನೂ ಒಟ್ಟೆ ಬಿಡ್ಲಿಕ್ಕೆ ಹೋಗಬಾರ್ದು. ಈಗ ಒಬ್ಬೇ ಸಿಕ್ಕಾನ ಅಂತೇಳಿ SP ಅವ್ರು ನೀನು ಸ್ಟೇಟ್ಮೆಂಟ್ ಕೊಟ್ಟಾರ. ಈಗ 3 ದಿವಸ ಇನ್ನೂ 3 ಜನ ಸಿಕ್ಕಿಲ್ಲ. ಅವರನ್ನು ಬೇಗನೆ ಅರೆಸ್ಟ್ ಮಾಡಿ ಅವರು ಎಂತಹ ಪ್ರಭಾವಿ ವ್ಯಕ್ತಿಗಳ ಮಕ್ಕಳು ಅದಾರ ಅಂತ ಕೇಳಿ ಬಂದೀವಿ ನಾವು. ಅದಕ್ಕೆ ಅವ್ರು ಯಾರದಾರ ಗುರುತಿಸಿ ಅವರನ್ನು ಕೂಡಲೇ ಬಂಧಿಸಬೇಕಂತ ಹೇಳಿ ನಾವು ನಮ್ಮ ಗುತ್ತಿಗೆ ವಿಜಯಪುರ ಮಹಾನಗರ ಪಾಲಿಕೆ ಗುತ್ತಿಗೆ ಸಂಘದಿಂದ ತಮ್ಮಲ್ಲಿ ವಿನಂತಿ ಮಾಡ್ತೀವಿ. ಅದೇ ರೀತಿ ಅವರನ್ನು ಕೂಡಲೇ ಬಂಧಿಸಬೇಕು ಹಾಗೂ ಕಠಿಣ ಶಿಕ್ಷೆ ಆಗಬೇಕು ಅವರಿಗೆ. ಯಾಕೆ ಮುಂದೆ ಯಾರು ಇಂಥ ಒಬ್ಬ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡುವಂಥದ್ದು ಆಗಬಾರ್ದು. ಯಾರೇ ಅಧಿಕಾರಿ ಇರಲಿ ಅವತ್ತು ನಮ್ಮದೇ ಆಗಲಿ ಯಾವುದೇ ಡಿಪಾರ್ಟ್ಮೆಂಟ್ ಇರಲಿ, ಎಲ್ಲೇ ಆದರೂ ಒಂದು ಅಧಿಕಾರಿಗಳ ಮೇಲೆ ಇಂಥ ಹಲ್ಲೆ ಮಾರಣಾಂತಿಕ ಹಲ್ಲೆ ಆಗಬಾರ್ದು ಅಂಥೇಳಿ ಈ ಮೂಲಕ ನಿಮ್ಮ ಮೂಲಕ ನಾನು ಖಂಡಿಸ್ತೀನಿ. ಶಿವಾನಂದ್ ಸಿಂದಗಿ, ಮಹಾನಗರ ಪಾಲಿಕೆ ಗುತ್ತಿಗೆದಾರರ ಸಂಘದ ಸದಸ್ಯ. CM ಸಾಹೇಬರು ಬರ್ತಾರಂತ 25ಕ್ಕೆ ಪ್ರೋಗ್ರಾಮ್ ಫಿಕ್ಸ್ ಆಗಿದೆ ಅಂತ ತಿಳ್ಕೊಂಡು ನಮ್ಮ ವಸತಿ ಸಚಿವರು TP ಬಂದಿತ್ತು. ಆ ಪ್ರಕಾರ ನಾವೆಲ್ಲ CM ಸಾಹೇಬ್ರು ಅದು ಸ್ವಲ್ಪ ರೂಟೆಲ್ಲ ಚೆಕ್ ಮಾಡ್ಕೊಂಡು ರೋಡ್ ಪಾಟ್ಲ್ ಸ್ಪಿಲ್ಲಿಂಗ್ ಮಾಡ್ಬೇಕಂತ ತಿಳ್ಕೊಂಡು ನಾವೆಲ್ಲ ವಿಸಿಟ್ ಮಾಡಿ ಈ ಕಡೆ ಗೋದಾವರಿ ಕಡೆ, ಆಮೇಲೆ ವಾಜಪೇಯಿ ರಸ್ತೆ, ಆಮೇಲೆ ZPFC ಗ್ರೌಂಡ್ ಎಲ್ಲ ರೆಡಿ ಮಾಡಿಕೊಂಡು ಈ ಕಡೆ ನಾವು ಸ್ವಲ್ಪ ಜನರಲ್ ರಸ್ತೆ ರೆಡಿ ಮಾಡ್ಕೋಬೇಕಾಗಿತ್ತು. ಅದು ಮುಗಿಸ್ಕೊಂಡು ಇಲ್ಲಿ ಸ್ವಲ್ಪ ಗೋದಾವರಿ ಹತ್ರ ವರ್ಕ್ ನಡೀತಾ ಇತ್ತು. ನಾವು ನಮ್ಮ ಸಿಬ್ಬಂದಿನ ಕಳಿಸ್ಕೊಟ್ವಿ. ಆಮೇಲೆ ಹೋದ್ರು ಇವರೆಲ್ಲ ನಮ್ಮ ಡ್ರೈವರ್ಸ್ ಎಲ್ಲ. ಆಮೇಲೆ ಇಮಿಡಿಯೇಟಾಗಿ ಒಂದು ಫೋನ್ ಬಂತು, ಗೋದಾವರಿ ಸರ್ಕಲ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಬನ್ನಿ ಅಂತ. ನಾನು ನಮ್ಮ ಪ್ರೈವೇಟ್ ಕಾರ್ ತೊಗೊಂಡು ನಾನು ಇಮಿಡಿಯೇಟ್ ನಾನೇ ಹೋದೆ ಡ್ರೈವ್ ಮಾಡಿಕೊಂಡು. ಆಮೇಲೆ ನಮ್ಮ ಸಿಬ್ಬಂದಿನೂ ಬಂದರು. ಅದು ಮುಗಿಸ್ಕೊಂಡು ಸ್ವಲ್ಪ ಸುಕೂನ್ ಕಾಲಲ್ಲಿ ಒಂದು ಸ್ವಲ್ಪ ಅಲ್ಲಿ ಒಂದು ಡ್ರೈನೇಜ್ ಪ್ರಾಬ್ಲಮ್ ಆಗಿತ್ತು. ಅಲ್ಲಿ ಸ್ವಲ್ಪ ಪಾರ್ಕಲ್ಲ ಓವರ್ಫ್ಲೋ ಆಗಿ ಹರಿತಾ ಇದೆ ನೀರನ್ನು ತಿಳ್ಕೊಂಡು. ಅಲ್ಲಿ ಹೋಗಬೇಕಾದ್ರೆ ಸ್ವಲ್ಪ ಮನೆ ಪಾಟಲ್ ಸ್ಪಿಲ್ಲಿಂಗ್ ಮಾಡಿದ್ವು. ಬೆಳಂಕರ್ ಅಲ್ಲಿ ಮಂಗಲ್ ಕಲಿತು ನಾವು ಸ್ವಲ್ಪ ನಿಂತ್ಕೊಂಡು ಚೆಕ್ ಮಾಡ್ತಾಯಿದ್ವಿ.
ಆ ಟೈಮಲ್ಲಿ ಬಂದು ಅವನು ಬೈಕ್ನ ಅವನು ಸ್ವಲ್ಪ ಟಚ್ ಮಾಡಿದ ತಕ್ಷಣ ಅವನಿಗೆ ಯಾಕೆ ನಿಧಾನ ಬರೋಕ್ಕಾಗಲ್ಲ ಅಂತಕೊಂಡು ಕೇಳಿದ್ವಿ. ಆಮೇಲೆ ನೀವು ಯಾರು ಕೇಳಕ್ಕೆ ನನ್ನ ಮಗನೇ ಹಾಗೆ ಹಿಂಗೆ ಸ್ವಲ್ಪ ಗಲಾಟೆ ಮಾಡಿದರು. ಗಲಾಟೆ ಮಾಡಿದ ತಕ್ಷಣ ಅವ್ರಿಗೆ ಹಿಂಗೆ ಕಮಿಷನರ್ ಇದೀಪ ನಾವು ಡ್ಯೂಟಿ ಮೇಲೆ ನಮ್ಮ ಸಿಬ್ಬಂದಿ ಅಂತಕೊಂಡು ನಮ್ಮ ಸಿಬ್ಬಂದಿ ಬಂದು ಹೇಳಿದರು, ಯಾವ ಸುಳ್ಳೆ ಮಗ ಕಮಿಷನರ್ ನೀನು, ಯಾವ ಆಫೀಸರು, ಏನು ತಿಳ್ಕೊಂಡ್ರೆ ನೀವು ಅಂದರೆ ಏನು ಮಾಡ್ತಿದ್ರೆ ಹಾಗೆ ಹಿಂಗೆ ತಿಳ್ಕೊಂಡು ಗಲಾಟೆ ಮಾಡಿ ಕೆಲಸಕ್ಕೆ ಅಡ್ಡಿಪಡಿಸಿ ಆಮೇಲೆ ಇಮಿಡಿಯೇಟಾಗಿ ನಾನು ಎದೆ ಮೇಲೆ ಹಂಗೆ ಹಿಡಿದು ಕತ್ತಿ ಚಿಕ್ಕಿ ಅಟೆಂಪ್ಟು ಮಾಡೋ ಥರ ಬಂದು ಒಂಥರ ನೀನು ಸಾಯಿಸಿಬಿಡ್ತೀನಿ ತಿಳ್ಕೊಂಡು ಬಂದು ಇದು ಮಾಡಿದ. ಅಲ್ಲಿರ್ತಕ್ಕಂಥ ಜನ ಮತ್ತೆಲ್ಲ ಬಿಡ್ಸಕ್ಕೆ ಬಂದು ಯಾರೋ ಕಮಿಷನರ್ ಕಾರ್ಪೊರೇಷನ್ ಕಮಿಷನರ್ ಅದೆಲ್ಲ ಮಾಡಬಾರ್ದು ಅಂತಕೊಂಡು ಹೇಳಿದ್ಮೇಲೆ ಅವ್ರಿಗೂ ಸಹಿತ ಅಸಾಲ್ಟ್ ಮಾಡಕ್ಕೆ ಹೋದರು. ನಮ್ಮ ಸಿಬ್ಬಂದಿ ಇದ್ದರು ಅವ್ರಿಗೂ ಸಹಿತ ಅಶೋಕ್ಗೆ ಮತ್ತು ಆಮೇಲೆ ಪೂಜಾರಿ ಅನ್ನೋರಿಗೆ ಅವ್ರಿಗೂ ಸಹಿತ ಹೊಡಕ್ಕೆ ಹೋಗ್ಬಿಟ್ರು. ಆಮೇಲೆ ಪೊಲೀಸ್ ಆಫೀಸರ್ ಬಂದು ಸಿಬ್ಬಂದಿ ಬಂದರು ಪವರ್ ಅಂತ ತಿಳ್ಕೊಂಡು ಅವನಿಗೂ ಸಹಿತ ಹೊಡಕ್ಕೆ ಹೋದ್ರು. ಅವ್ನು ಪವರ್ ಮತ್ತು ಸೈಲೆಂಟ್ ಅದ. ಅಷ್ಟರಲ್ಲಿ ಪೊಲೀಸ್ ಜೀಪ್ ಬಂತು. ಆಮೇಲೆ ಅವ್ರಿಗೆ ಕರ್ಕೊಂಡು ಸ್ಟೇಷನ್ಗೆ ಇದು ಮಾಡಿದ್ರು. ಕುಡಿದ್ರೆ ಅಂತ ತಿಳ್ಕೊಂಡು ಹೇಳ್ತಾರೆ. ಅಲ್ಲ ಅಂದರೆ ಈಗ ಇದು ಅದೇ ಅಷ್ಟೇ ಅಂದರೆ ಗಾಡಿ ಹಾಯಿಸಿದ್ದು ಹಿಂಗೋ ಅಥವಾ ಏನು ವೈಯಕ್ತಿಕ ಏನಾದರೂ ನಿಮ್ಮ ಮೇಲೆ? ಇಲ್ಲ, ವೈಯಕ್ತಿಕ ಅಂದ್ರೆ ಯಾವ ಸುಳ್ಳೆ ಮಗನು ಪೊಲೀಸ್ ಆಫೀಸರ್ಸು ಕಮಿಷನರು ನನ್ನ ಹಿಂದೆ ಯಾರ್ದಾರು ನಿಮ್ಗೆ ಗೊತ್ತಾ, ನಾನು ದೇವಾನಂದ್ರ ಹತ್ರ ಕರ್ಕೊಂಡು ಹೋಗ್ತೀನಿ ನಿಮಗೆಲ್ಲ, ಅವ್ನ ಮನೆ ಬಾಗಿಲು ಕುಣಿಸ್ತೀನಿ ನಿಮ್ಮ ಮಕ್ಕಳಿಗೆ, ಹಾಗೆ ಹೀಗೆ ಥರ ಎಲ್ಲ ಅಂದರು. ಆಯ್ತು, ಅವರು ನಾಟನ ಎಮ್ ಎಲ್ ಸಾಹೇಬ್ರು ನಿಮ್ಮ ಹತ್ರ ಕರ್ಸ್ತೀನಿ, ಅವ್ರು ನೀವು ದೇವಾನಂದ್ರ ಚೌಹಾಣ್ ಹತ್ರ ಕರ್ಸ್ತೀನಿ ಅಂತ ಅವ್ರು ನೇರವಾಗಿ ಅವರೇ ಹೇಳಿದರು. ಆಯ್ತಪ್ಪ ನೀವು ಕರ್ಸುವಂತೆ, ಸದ್ಯಕ್ಕೆ ಆ ಥರ ಎಲ್ಲ ಹೊಡಿಬಾರ್ದು ಅಂತ ತಿಳ್ಕೊಂಡು ಜನ ಭಾಳ ತಿಳುವಳಿಕೆಯವರು ಸಹಿತ ಒಬ್ಬ ಕಾಲಿಗೆ ಬಿದ್ದರೂ ಸಹಿತ ಅವ್ನು ಬಿಡಲಿಲ್ಲ. ಆಮೇಲೆ ನೀವು ಸಾಯಿಸ್ಬಿಡ್ತೀನಿ ತಿಳ್ಕೊಂಡು ಅಟೆಂಪ್ಟ್ ಮರ್ಡರ್ ಮಾಡ್ತಾರೆ ಒಂಥರ ಕತ್ತಿಚ್ಚಿ ತುಂಬ ಗಲಾಟೆ ಮಾಡಿದ್ರು. ಹೌದು, ಅಲ್ಲೇ ಮಾಡಿದ್ರು. ಕೈದೆ ಎಲ್ಲ ಒದಿದು ಆಮೇಲೆ ಕತ್ತಿಚ್ಚೋದು. ಒಂದು 4 ಜನ ಬಂದು ಕಾರ್ಲ ಅವರು ಇಮಿಡಿಯೇಟಾಗಿ. ಅವನು ಒಬ್ಬ JDS ಮಹಿಳಾ ಅವ್ರ ಅಮ್ಮ ಫೋನ್ ಮಾಡಿ ನಾನು JDS ಮಹಿಳಾ ಪ್ರೆಸಿಡೆಂಟ್ ಇದ್ದೀನಿ, ಅವನ ಮೇಲೆ FIR ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡಿದ್ರು. ಏನಿದೆ ಕಾನೂನು ಪ್ರಕಾರ ನಾವು ಮಾಡ್ತೀವಿ, ನಿಮ್ದು ಏನಿದೆ ನೋಡ್ಕೊಂಡು ಅಂತ ಹೇಳಿದ್ವಿ ಅಷ್ಟೇ. ಅಲ್ಲ, ಎಲ್ಲೋ ಒಂದು ಕಡೆ ನೀವು ನಾಗಠಾಣ ಮತಕ್ಷೇತ್ರದಲ್ಲಿ ಕೆಲಸಕ್ಕೆ ಕಾರ್ಯಗಳನ್ನ ಮಾಡ್ತಾ ಇಲ್ಲ ಅನ್ನೋ ನಿಟ್ಟಿನೊಳಗೆ ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದಿರ್ಬೋದು. ಇಲ್ಲ, ಆ ಥರ ಏನಿಲ್ಲ. ಆ ಥರ ಏನು ನಿಮಗೇನು ಸಂಶಯ ಕಾಡ್ತಾ ಇದೆ, ಏನು ಅನ್ನಿಸ್ತಾ ಇದೆ?